ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾವು ಒಂದು ಮೂಲಿಗೆ ಹುಟ್ಟಿದ್ದೀವಿ, ಅದು ಬಂದು ನಾವು ಮೂಲಿಗೆ ಹುಟ್ಟಿದ ಮಾಡಿದ್ದೀವಿ. ಒಟ್ಟು ಏಕ ತೊಗೊಂಡ್ಬಿಡ್ತಪ್ಪ. ಯಾರು ಮಧ್ಯಾಹ್ನ ಬಂದಿದ್ದೀವಿ ನಾವು ದೇವ್ರು ಹೋಗಿ ಜಮಾಯಿಸಿ ಅಂದ್ರೆ ಅದು ಏಕ ಇನ್ನೊಂದೇನ ಎಲ್ಲ ಹೋದ್ ನೋಡಿ ಸರ್, ಅಷ್ಟು ಕಟ್ಟು ಹೋದು ಎಲ್ಲ ಎದೆ ಬಾಗೆ ಜಗ್ಗಿದೆ. ಕೆಲವೊಂದು ಹಲ್ಕಟ್ ಶಬ್ದ ಇರ್ಬೋದು, ಆದರೆ ನಮ್ಮ ದೇಶ ಪ್ರೇಮ ಅದರಲ್ಲಿ ಬಂದ್ಬಿಡ್ತದೆ. ಅಲ್ಲ ಅಂದ್ರೆ ಈಗ ಇದು ಚೇಂಜಸ್ ಏನು ಮಾಡಬೇಕಾಗಿದೆ? ಚೇಂಜಸ್ ಇಲ್ಲ, ಅದು ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ. ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ. ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ. ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ. 19A ಸ್ಪಷ್ಟವಾಗಿ ಹೇಳ್ತಾರೆ, ಅಭಿವ್ಯಕ್ತ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಕಸ್ಕೋಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ನಾವು ಚಾಲೆಂಜ್ ಮಾಡ್ತೀವಿ. ನಾವು ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ಇದನ್ನು ಇವರು ಗವರ್ನರ್ ಸರಿಯಾಗಿ ಬರಬೇಕಲ್ಲ. ಮೊದಲು ಗವರ್ನರೇ ಅವರು ಸ್ಪಷ್ಟೀಕರಣ ಕೇಳ್ತಾರೆ. ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನು ಮತ್ತೆ ಇದನ್ನು ಓವರ್ಲ್ಯಾಪ್ ಯಾಕೆ ಮಾಡ್ಲಿಕ್ಕೆ? ಇವ್ರು ಏನು ಹೇಳ್ತಾರೆ, ನಾವು ಸಂವಿಧಾನ BJP ಅವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಿಕ್ಕತ್ತಾರೆ, ನಾವಲ್ಲ. ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನಕ್ಕೆ ಯಾಕಂತಂದ್ರೆ ನಾವು ಹೇಳ್ತೀವಿ ಶಬರಿ ಯಾರು? ಅಯ್ಯಪ್ಪ ಸ್ವಾಮಿ ಬೇಕಾದ್ರೆ ಶಬರಿ ಅಂತಂದ್ರು. ಅದು ಶಬರಿಮಲೆ ಯಾಕಂತಾರೆ? ಅಯ್ಯಪ್ಪ ಕಾಣಂಗಿಲ್ಲ, ಅಯ್ಯಪ್ಪ ಮಲೆ ಏನಕ್ಕೆ ಕಾಣಂಗಿಲ್ಲ, ಶಬರಿಮಲೆ. ನೋಡ್ರಿ, ಆ ಶಬರಿ ಇವತ್ತು ನಾವು ಏನೆಲ್ಲ ಮಾರಾಟ ಮಾಡಿ ಇವತ್ತು ಈ ವ್ಯವಸ್ಥೆ ನಿಂತಿದ್ದು, ಅದಕ್ಕೆ ಮೂಲ ಕಾರಣವೇ ಆ ಶಬರಿ. ಆ ಶಬರಿ ಕಾರಣ ಅಗಸ್ತ್ಯ ಮುನಿಗಳು ಆ ಶಬರಿಮಲೆಯಲ್ಲಿ ಇರ್ತಕ್ಕಂಥ ಬೆಟ್ಟದಲ್ಲಿ ನೀರು ಮಲೆ
ಈ ಮನೆಯಲ್ಲಿ ಅವರು ಇದ್ದಾಗ ಅವ್ರು ಅಲ್ಲೇ ಇರ್ತಾರೆ. ಆ ಟೈಮಲ್ಲಿ ಶಬರಿ ಅಂತಕ್ಕಂಥ ಬರ್ತಾರೆ. ಶಬರಿ ಯಾಕೆ ಬೇರೆಯವರು ಏನಿದ್ದಾರೆ ಬಿ ಜೆ ಪಿ ಮೋದಿಯವರು ಅವರು ಹೆಚ್ಚಿನ ಒಂದು ದ್ವೇಷವಾರ್ತೆ ಮಾಡ್ತಾರೆ, ಅದಕ್ಕೆ ಈ ರೀತಿ ಅಂದರೆ ಯತ್ನಾಳದ ಭಾಷಣ ಅಷ್ಟು ದ್ವೇಷ ಇಲ್ಲ ಅನ್ನೋಂಗಾಯ್ತು. ಇಲ್ಲ ಅಂತೀರ. ಇಲ್ಲ ಅಂದರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನಾಗ ತಿಳ್ಕೊಂಡಾರ. ನಮ್ಮ ಜಿಲ್ಲಾ ಉಸ್ತುವಾರಿಗಳಿಗಿಂತ ಹೆಚ್ಚು ತಿಳ್ಕೊಂಡಾರ ಅಂದ್ರೆ ಅವ್ರಿಗೆ ಅಭಿನಂದನೆ. ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿಗೆ ಭಾಳ ತ್ರಾಸ ಆಗ್ತದೆ, ತೊಂದರೆ ಆಗ್ತದೆ. ರಾಮಲಿಂಗಾರೆಡ್ಡಿ ಅವರು ಒಬ್ಬ ಅನುಭವಿ, ಒಬ್ಬ ಒಳ್ಳೆಯ ರಾಜಕಾರಣಿ. ಆ ಪಕ್ಷ ಪಂಗಡ ಬೇರೆ. ಅವ್ರು ಅತ್ಯಂತ ಒಬ್ಬ ಹೃದಯವಂತ ರಾಜಕಾರಣಿ. ಡೀಸೆಂಟಾಗಿ ಅವರು ನಾವು ನೋಡ್ತೀನಿ ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ನಮಗೆ ಅವ್ರಿಗೆ ದರ್ಶನ ಆಗ್ತದೆ. ಆದರೆ ಅವರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಒಬ್ಬ ಸಚಿವರಾಗಿ ಹೆಂಗಿರ್ಬೇಕು ಅಂತ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.